ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾನು ಮೊದಲನೇ ಸೆಮಿಸ್ಟರ್ BCA ವಿದ್ಯಾರ್ಥಿಗಳಿಗಾಗಿ ಒಂದು ಕಥಾಭಾಗದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ನೋಡಿ, ಮೊದಲನೇ ಸೆಮಿಸ್ಟರ್ BCA ವಿದ್ಯಾರ್ಥಿಗಳು ಇನ್ನೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂತಂದ್ರೆ ನಿಮಗೆ ಈ ನನ್ನ ತರಗತಿ ಬಹು ಮುಖ್ಯವಾಗಿ ಅನೇಕ ಮಾಹಿತಿಗಳನ್ನ ನಿಮಗೆ ಒದಗಿಸ್ಕೊಡುತ್ತೆ ಅಂತಕ್ಕಂಥದ್ದನ್ನ ನಾನು ಇಲ್ಲಿ ಈ ಮೂಲಕ ಹೇಳ್ತಾ ಇದ್ದೀನಿ. ಹಾಗಾದ್ರೆ ಇವತ್ತಿನ ತರಗತಿ ಯಾವ ಒಂದು ಕಥಾಭಾಗದ ವಿಚಾರವನ್ನ ಒಳಗೊಂಡಿದೆ ಅಂತಂದ್ರೆ, ನೋಡಿ, ನಿರಂಜನ ಅವರು ಬರೆದಿರ್ತಕ್ಕಂತಹ ಎಣ್ಣೆ ಚಿಮಣಿ ಎಣ್ಣೆ ಅಂತಕ್ಕಂತಹ ಒಂದು ಕಥಾಭಾಗದ ಬಗ್ಗೆ ಇವತ್ತಿನ ತರಗತಿ ಇಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಮೊದಲಿಗೆ ಆಶಯದ ವಿಚಾರಗಳನ್ನ ನಾನು ನೋಡೋದಾದ್ರೆ, ಈ ಕಥೆಯಲ್ಲಿ ನೆನಪಿಟ್ಕೊಳ್ಳಿ, ಈ ಕತೆ ಬಗ್ಗೆ ನಿಮ್ಗೆ ಪರೀಕ್ಷೆಯಲ್ಲಿ 6 ಅಂಕಗಳಿಗೆ ಕೇಳ್ತಾರೆ. ಇಲ್ಲಿ 8 ಅಂಕಗಳಿಗೆ ಈ ಕಥಾಭಾಗದಲ್ಲಿ ಪ್ರಶ್ನೆಗಳು ಬರ್ತವೆ. 6 ಅಂಕಗಳಿಗಾದ್ರೂ ಬರ್ಬೋದು, 8 ಅಂಕಗಳಿಗಾದ್ರೂ ಬರ್ಬೋದು. ಪ್ರಶ್ನೆ ಹೇಗಿರುತ್ತೆ ನೋಡಿ, ಎಣ್ಣೆ ಮತ್ತು ಚಿಮಣಿ ಈ ಕಥಾಭಾಗದಲ್ಲಿ ಸಾಮಾನ್ಯನೊಬ್ಬನ ಅಂತರಂಗದ ಲೋಕ ಹೇಗೆ ನಿರೂಪಿತವಾಗಿದೆ ಅಂತಕ್ಕಂತಹ ರೀತಿಯಲ್ಲಿ ಪ್ರಶ್ನೆಗಳನ್ನ ಕೇಳ್ಬೋದು. ಅಥವಾ ಈ ಕಥೆಯಲ್ಲಿ ಬರ್ತಕ್ಕಂತಹ ಸೋಮನ ಮೇಲೆ ಯಾವ ರೀತಿ ಶೋಷಣೆ ನಡೆಯುತ್ತೆ ಅಂತಕ್ಕಂಥದ್ದು, ಅಥವಾ ಸಮಾಜದಲ್ಲಿ ಇಲ್ಲಿ ಸಾಮಾನ್ಯ ವ್ಯಕ್ತಿಯೊಬ್ಬನ ಮೇಲೆ ಯಾವ ರೀತಿ ಶೋಷಣೆ ಅಥವಾ ಆ ಸೋಮ ಅಂತಕ್ಕಂತಹ ಒಂದು ಪಾತ್ರ ಯಾವ ರೀತಿ ಪ್ರತಿಭಟಿಸುತ್ತೆ ಅಂತಕ್ಕಂಥದ್ದು, ಅಥವಾ ಸಾಮಾಜಿಕ ಅನ್ಯಾಯಕ್ಕಾಗಿ ಅವನು ಹೇಗೆ ಪ್ರತಿಭಟಿಸ್ತಾನೆ ಅಂತಕ್ಕಂತಹ ವಿಚಾರಗಳನ್ನ ಬಗ್ಗೆ ಪ್ರಶ್ನೆಗಳು ಕೇಳ್ಬೋದು. ಹಾಗಾಗಿ ನಿರಂಜನ ಅವರು ಇಲ್ಲಿ ಏನ್ ಹೇಳ್ತಾ ಇದ್ರಪ್ಪ ಅಂದ್ರೆ, ಇಲ್ಲಿ ಅವರ ದೃಷ್ಟಿ ಲೋಕೋತ್ತರವಾದದ್ದು. ಕವಿ ಇಡೀ ಜಗತ್ತನ್ನ ಇಲ್ಲಿ ಗಮನಿಸ್ತಾ, ಹಾಗೇನೆ ಎಣ್ಣೆ ಚಿಮಣಿ ಎಣ್ಣೆ ಕಥಾ ಮೂಲಕ ಸಾಮಾನ್ಯನೊಬ್ಬನ ಅಂತರಂಗದ ಲೋಕವು ಇಲ್ಲಿ ನಿರೂಪಿತವಾಗಿದೆ ಅಂತಕ್ಕಂಥದ್ದು. ಸಾಮಾನ್ಯ ವ್ಯಕ್ತಿ ಸಮಾಜದಲ್ಲಿ ಏನೆಲ್ಲ ಶೋಷಣೆಯನ್ನು ಅನುಭವಿಸ್ತಾನೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಹಾಗೇನೆ ಮುಂದುವರೆದಂತೆ ನಾವು ನೋಡೋದಾದ್ರೆ, ಈ ಕಥೆಯಲ್ಲಿ ಸಾಮಾಜಿಕ ಅನ್ಯಾಯವನ್ನ ಪ್ರತಿಭಟಿಸುವಂತಹ ಪ್ರವೃತ್ತಿ, ಹಾಗೇನೆ ಶ್ರೀಸಾಮಾನ್ಯನ ಉದ್ಧಾರದ ಕಳಕಳಿಯನ್ನ ನಾವು ಇಲ್ಲಿ ತಿಳಿಸ್ತೀವಿ. ಹಾಗೇನೆ ಇನ್ನೊಂದ್ ಕಡೆ 1945-50 ಪ್ರಗತಿಶೀಲ ಸಾಹಿತ್ಯದ ಹಿನ್ನೆಲೆಯಲ್ಲಿ ಈ ಕಥೆಯನ್ನ ನಾವು ಇಲ್ಲಿ ಓದೋ ಒಂದು ವಿಚಾರವನ್ನ ನೋಡಿದಾಗ, ಹೇಗೆ ಸಾಮಾನ್ಯನೊಬ್ಬ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾನೆ, ತನ್ನ ಹಕ್ಕಿಗಾಗಿ ಹೇಗೆ ಅಲ್ಲಿ ಶೋಷಣೆ ನಡೀತಾ ಇದೆ ಅವನಿಗೆ ಅಂತಕ್ಕಂಥದ್ರ ಬಗ್ಗೆ ಎಲ್ಲ ನಾವು ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡೋಣ. ಹಾಗಾದ್ರೆ ಇಲ್ಲಿ ಪಾತ್ರ ಪರಿಚಯವನ್ನ ಗಮನಿಸೋದಾದ್ರೆ, ಸೋಮ, ರಾಯರು, ಅಕ್ಕಸಾಲಿಗ ರಾಮಪ್ಪ, ಹೀಗೆ ಈ ಇಷ್ಟು ಪಾತ್ರಗಳು ಈ ಕಥಾಭಾಗದಲ್ಲಿ ಬಂದೋಗ್ತವೆ. ಹಾಗಾದ್ರೆ ಒಂದ್ ರೀತಿಯಲ್ಲಿ ಎಣ್ಣೆ ಚಿಮಣಿ ಮತ್ತು ಎಣ್ಣೆ ಅಂತಕ್ಕಂತಹ ಈ ಒಂದು ಕಥಾಭಾಗ ಪ್ರಗತಿಶೀಲ ಸಾಹಿತ್ಯದ ಹಿನ್ನೆಲೆಯಲ್ಲಿ ನಾವು ನೋಡಿದಂತಹ ಸಂದರ್ಭದಲ್ಲಿ ಈ ಕಥಾನಾಯಕ ಒಂದ್ ರೀತಿಯಲ್ಲಿ ಸೋಮನೇ ಈ ಇಡೀ ಕಥೆಯ ನಾಯಕ ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬೋದು. ನೋಡಿ, ಸೋಮ ಒಂದು ವ್ಯಾಪಾರ, ಒಂದು ಚಿಕ್ಕ ಅಂಗಡಿಯನ್ನ ಇಟ್ಕೊಂಡಿರ್ತಾನೆ. ಅವನು ವ್ಯಾಪಾರಿ, ಅವನು ಕೂಡ ಒಬ್ಬ ಚಿಲ್ಲರೆ ವ್ಯಾಪಾರಿ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ಬೋದು. ಏನಪ್ಪಾ ಅಂದ್ರೆ, ಸೋಮ ಎಣಿಕೆ ಆಗ್ತಾ ಇರ್ತಾನೆ. ಅಲ್ಲಿ ಎಲ್ಲ ಒಂದ್ ಕಡೆ ಟಪಾಲು ಬಸ್ ಬಂದಾಗ ಮಾರಿದ ಬೀಡ, ಇಲ್ಲಿ 2:1. ಹಾಗೇನೆ ಬೇರೆ ಮಾರಾಟ 9, ಶಾಲೆ ಹುಡುಗರು ಕೊಂಡುಕೊಂಡಂತಹ ಇಲ್ಲಿ ಎಲ್ಲ ಒಂದ್ ಕಡೆ ಬೀಡಿ, ಇಲ್ಲಿ 10 ಪೈಸೆಯದು, ಚಿಲ್ಲರೆ ಮಾರಾಟ 6 ಪೈಸೆಯದು, ಹೀಗೆ ನೆಲಗರಡಲೆ ಗಿರಾಕಿ ಬಂದಿರಲಿಲ್ಲ. ಅಂತೂ ಆ ದಿನದ ವ್ಯಾಪಾರ ಕೇವಲ 4 ವ್ಯಾಪಾರವಾಗಿತ್ತು ಅಂತಕ್ಕಂಥದ್ದನ್ನ ಅವನು ಲೆಕ್ಕ ಹಾಕ್ತಾ ಇರ್ತಾನೆ. ಯಾಕೆಂದ್ರೆ ಸಾಮಾನ್ಯ ಬಡವ ಏನ್ ಮಾಡ್ತಾನಪ್ಪ ಅಂದ್ರೆ, ₹1 ಆಗ್ಲಿ 1 ಪೈಸಾ 2 ಪೈಸಾ ಅವನು ಆಗಿನ ಕಾಲದಲ್ಲಿ ನಾವೇನ್ ಮಾಡ್ತಾ ಇದೀವಪ್ಪ ಅಂದ್ರೆ ಪೈ ಅದು ಅಂತ, ಇಲ್ಲಿ ಪೈ ಅಂದ್ರೆ ಪೈಸೆ ಅಂತಕ್ಕಂಥದ್ದು. ಹಾಗೇನೆ ಇಂದಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ, ತಾಮ್ರದ ನಾಣ್ಯಗಳ ಚಲಾವಣೆ ಇದ್ದಂತಹ ಒಂದು ಕಾಲಘಟ್ಟ ಅದು. ಅದಕ್ಕೆ ಅಲ್ಲಿ ಪೈ ಅಂತ ಒಂದು ಪದವನ್ನ ಬಳಸಿದ್ದಾರೆ. 10 ಪೈಸೆ 1 ಪೈಸೆ ಈ ತರದ ಕಾಲಘಟ್ಟ ತಾಮ್ರದ ನಾಣ್ಯ ಚಲಾವಣೆಯಲ್ಲಿ ಇದ್ದಂತಹ ಒಂದು ಕಾಲಘಟ್ಟ ಅದು.
ಹಾಗಾದ್ರೆ ಇಲ್ಲಿ ಏನ್ ಮಾಡ್ತಾ ಇದ್ರೆ ನಾವು ಇನ್ನೊಂದನ್ನ ನಾವಿಲ್ಲಿ ಗಮನಿಸ್ತಾ ಇದೀವಿ. ಯಾವ ವಿಚಾರವನ್ನ ಗಮನಿಸ್ತಾ ಇದೀವಿ ಅಂದ್ರೆ ಅವನು ಒಟ್ಟಾರೆಯಾಗಿ ಆ ದಿನ ಎಷ್ಟು ವ್ಯಾಪಾರ ಆಗಿದೆ ನಮ್ಮ ಸೋಮನಿಗೆ ಅಂತಂದ್ರೆ 4 ಕಾಣಿ ವ್ಯಾಪಾರ ಆಗಿದೆ. ಅಂದ್ರೆ 25 ಪೈಸಾ ಇಲ್ಲಿ ಎಲ್ಲ ಒಂದ್ ಕಡೆ ವ್ಯಾಪಾರ ಆಗಿದೆ. ಮನೆಯ ವೆಚ್ಚ ನಿರ್ವಹಣೆ ಸಾಲದು. ಆದ್ರೆ ಮತ್ತೆ ಹಣ ನಾಳೆ ವ್ಯಾಪಾರಕ್ಕೆ ಅವನಿಗೆ ಬೀಡ ಕಟ್ಟಲು ಮತ್ತೆ ಬೀಡಿ ಕೊಳ್ಳಲು ಅವನಿಗೆ ದುಡ್ಡು ಬೇಕು. ಯಾಕೆಂದ್ರೆ ಸೋಮ ಇವತ್ತು ಇಷ್ಟು ವ್ಯಾಪಾರ ಆಗಿದೆ, ಮತ್ತೆ ನಾಳೆಗೆ ವ್ಯಾಪಾರಕ್ಕೆ ಹಣ ಬೇಕಲ್ವಾ? ಅದಕ್ಕೆ ಅವನು ಏನ್ ಮಾಡ್ತಾ ಇದ್ದಾನೆ, ಏನ್ ಮಾಡೋದು? ಅವನ ಹೆಂಡತಿ 2ನೇ ಬಾರಿ ಬಾಣ್ತಿಯಾಗುವಂತಹ ಪ್ರಯತ್ನದಲ್ಲಿ 1 ವರ್ಷದ ಹಿಂದೆ ಅವನ ಹೆಂಡತಿ ಇಲ್ಲಿ ಎಲ್ಲೋ ಒಂದ್ ಕಡೆ ಪ್ರಾಣವನ್ನ ಕಳ್ಕೊಂಡಿದ್ಲು. ಅವನ ಹೆಂಡತಿನೂ ಕೂಡ ಈಗಲಿ ಕಳ್ಕೊಂಡಿದ್ದಾಳೆ. ಆದ್ರೆ ಅವನ್ ಏನ್ ಮಾಡ್ತಾ ಇದ್ದಾನಪ್ಪ ಅಂದ್ರೆ, ಅವಳು ನಿತ್ರಾಣ ಸ್ಥಿತಿಯಲ್ಲಿ ಸಾವನ್ನಪ್ಪಿದಂತಹ ಸಂದರ್ಭದಲ್ಲಿ ಆ ಸೋಮನ ಹೆಂಡತಿ 3 ವರ್ಷದ ಹೆಣ್ಣು ಮಗುವನ್ನ ಬಿಟ್ಟು ಅವಳು ಶಿವನ ಪಾದವನ್ನ ಸೇರ್ಕೊಂಡಿರ್ತಾಳೆ. ಅಂದ್ರೆ ಸಾವನ್ನ ಅಪ್ಪಿರ್ತಾಳೆ ಅಂತಕ್ಕಂಥದ್ದು. ಹಾಗಾದ್ರೆ ಸೋಮ ಮತ್ತು ಅವನ ಒಂದು 3 ವರ್ಷದ ಹೆಣ್ಣು ಮಗು, ಇವ್ರು ಇವನ್ ಕುಟುಂಬ ಅಂತಂದ್ರೆ ಆ ಮಗು ಮತ್ತೆ ಇವನು ಇಬ್ರೇನೆ. ಸೋಮನ ಜೀವದ ಉಸಿರಾಗಿ, ಉಸಿರಿನಲ್ಲಿ ಉಸಿರಾಗಿ, ಜೀವದ ಉಸಿರಾಗಿ ಇರತಕ್ಕಂತಹ ಅವಳು ಸೋಮನ ಮಗಳು. ಹಾಗಾದ್ರೆ ದಿನಗಳಿಕೆಯಿಂದ ಬದುಕು ಸಾಗಬೇಕಾಗಿತ್ತು. ಯಾಕಂದ್ರೆ ಅವನ ಬದುಕು ದಿನದಲ್ಲಿ ಎಷ್ಟು ಗಳಿಕೆ ಮಾಡ್ತಾನೋ ಅದರಿಂದ ಮಾತ್ರ ಅವನ ಬದುಕು, ಅವನ ತುತ್ತಿನ ಚೀಲ ತುಂಬ್ತಿತ್ತು ಅಂತಕ್ಕಂಥದ್ದು, ಅಥವಾ ಅವನ ಬದುಕನ್ನ ಕಟ್ಕೊಳ್ತಾ ಇದ್ದ. ಹಾಗಾದ್ರೆ ಪಕ್ಕದಲ್ಲಿದ್ದಂತಹ ರಾಯರ ಬಂಡಶಾಲೆಯಿಂದ ದಿನಕ್ಕೆ ಸಾಲುವಷ್ಟು ಅಕ್ಕಿಯನ್ನ ತರ್ತಾ ಇದ್ದ. ದಿನಕ್ಕೆ ಎಷ್ಟು ಬೇಕೋ ಅಷ್ಟು ದಿನಸಿಯನ್ನ ತರ್ತಾ ಇರ್ತಾನೆ. ತಿಂಗಳಿಗೆ 3 ರೂಪಾಯಿ ಅಂಗಡಿ ಬಾಡಿಗೆಯನ್ನ ಕಟ್ತಾ ಇರ್ತಾನೆ. ಅವನೊಂದು ಅಂಗಡಿಯನ್ನ ಇಟ್ಕೊಂಡಿರ್ತಾನೆ, ಒಂದು ಚಿಕ್ಕ ಅಂಗಡಿ. ಆ ಅಂಗಡಿಗೆ ತಿಂಗಳಿಗೆ 3 ರೂಪಾಯಿ ಬಾಡಿಗೆಯನ್ನ ಕಟ್ತಾ ಇರ್ತಾನೆ. ಮುಂಜಾನೆ ಮಗಳೊಡನೆ ಬರುತ್ತಿದ್ದ ಅಂಗಡಿಗೆ. ಆನಂತರ ಅವಳು ಆಗಿಂದ ಇಲ್ಲಿ ಎಲ್ಲ ಒಂದ್ ಕಡೆ ಆಗಾಗ್ಗೆ 1-2 ನೆಲಗಡಲೆಯ ಕಾಳು ತಿನಿಸು. ಅವರಿಬ್ಬರು ಮನೆಗೆ ವಾಪಸ್ಸಾಗುವುದು ಸಂಜೆ. ನೋಡಿ, ಆ ಮಗುಗೂ ಕೂಡ ಯಾವುದೇ ರೀತಿ ಆಹಾರ ಇಲ್ಲ. ನೆಲಗಡಲೆಯನ್ನ ಕೊಡ್ತಾ ಇದ್ದ. ಆ ನೆಲಗಡಲೆಯನ್ನ ತಿಂದು ಆ ಮಗು ಅಲ್ಲೇ ಬೆಳಗ್ಗೆಯಿಂದ ಸಂಜೆವರೆಗೂ ಅವನ ಜೊತೆಯಲ್ಲಿಯೇ ಇರ್ತಿತ್ತು. ಹೀಗೆ ತಂದೆ ಮತ್ತೆ ಮಗಳ ಬದುಕು ಹೀಗೇನೆ ದಿನ ದೂಡ್ತಾ ಇದ್ರು. ಆ ಸಂದರ್ಭದಲ್ಲಿ ಒಂದ್ ಕಡೆ ಪತ್ನಿಯ ಜೊತೆಗಿದ್ದ ಸಂದರ್ಭದಲ್ಲಿ ಏನ್ ಮಾಡ್ತಾ ಇದ್ದ, ಹೆಂಡತಿ ಬದುಕಿದ್ದಂತ ಸಂದರ್ಭದಲ್ಲಿ ಅವನು ಎಲ್ಲಿ ಕೆಲಸ ಮಾಡ್ತಾ ಇದ್ದ, ಅಥವಾ ಅಂಗಡಿಯನ್ನ ಇಡೋದಕ್ ಮುಂಚೆ ಸೋಮ ಎಲ್ಲಿ ಕೆಲಸ ಮಾಡ್ತಾ ಇದ್ದ ಅನ್ನೋ ಒಂದು ವಿಚಾರವನ್ನ ನಾವು ನೋಡೋದಾದ್ರೆ, ತನ್ನ ಪತ್ನಿಯೊಡನೆ ಸೋಮ ಇಲ್ಲಿ ಎಲ್ಲ ಒಂದ್ ಕಡೆ ಸಂಸಾರವನ್ನ ಪ್ರಾರಂಭ ಮಾಡಿದಾಗ, ಸಂಸಾರವನ್ನ ಸಾಗಿಸ್ತಿದ್ದಂತಹ ಸಂದರ್ಭದಲ್ಲಿ ಎಂಜಿನಿಯರರ ಬಂಗಲೆಯಲ್ಲಿ ಕಸ ಗುಡಿಸುವಂತಹ ಒಂದು ಕೆಲಸವನ್ನ ನಿರ್ವಹಿಸ್ತಾ ಇರ್ತಾನೆ. ಯಾರು? ಸೋಮ. ಆಗ ತಿಂಗಳಿಗೆ ಅವನಿಗೆ 5 ರೂಪಾಯಿ ಸಂಬಳ ಸಿಗ್ತಾ ಇರುತ್ತೆ. ಯುದ್ಧ ಶುರುವಾದ ಮೇಲೆ ಅವನು ಯಾರ ಹಂಗೂ ಇಲ್ಲದೆ, ಆಗ ಅಲ್ಲಿ ಯುದ್ಧ ನಡೆಯುತ್ತೆ. ಆ ಯುದ್ಧ ನಡೆದ ಸಂದರ್ಭದಲ್ಲಿ ಯಾರ ಹಂಗೂ ಇಲ್ಲದೆ ಅವನು ಸ್ವತಂತ್ರವಾಗಿ ಒಂದು ಅಂಗಡಿಯನ್ನ ಇಟ್ಕೊಂಡು ಸ್ವತಂತ್ರವಾಗಿ ಬದುಕನ್ನ ಕಟ್ಕೋಬೇಕು ಅಂತ ಅಂಗಡಿಯನ್ನ ಇಡ್ತಾನೆ. ಹೆಂಡತಿ ಇದ್ದಿದ್ರೆ ಅವನು ಈಗ ನೆನಪಿಸ್ಕೊಳ್ತಾ ಇದ್ದಾನೆ, ಈಗ ನನ್ನ ಹೆಂಡತಿ ಇದ್ದಿದ್ರೆ ನನ್ನ ನನ್ನ ಸ್ವಂತ ಉದ್ಯೋಗವನ್ನ ಕಂಡು ಎಷ್ಟು ಸಂತೋಷ ಪಡ್ತಿದ್ಲು ಎಂದು ಸೋಮ ಒಮ್ಮೊಮ್ಮೆ ಉದ್ಗಾರವನ್ನ ಎತ್ತುತ್ತಾ ತನ್ನ ಹೆಂಡತಿಯ ನೆನಪನ್ನ ಮಾಡ್ಕೊಳ್ತಾನೆ. ಹಾಗೇನೆ ಬೀಡಿ ಸೇದುವವರಿಗೆ ಚಿಕ್ಕದೊಂದು ಚಿಮಣಿ ದೀಪವನ್ನ ಅಂಗಡಿಯಲ್ಲಿ ಇಟ್ಟಿರ್ತಾನೆ. ಆ ಅಂಗಡಿಯಲ್ಲಿ ಹಚ್ಚಿಡಬೇಕಾಗಿತ್ತು. ಬೀಡಿ ಸೇದುವವರಿಗೆ ಒಂದು ಚಿಮಣಿ ದೀಪ, ನಮಗೆಲ್ಲ ಗೊತ್ತಿದೆ. ಆ ದೀಪವನ್ನ ಹಚ್ಚಿಡ್ತಾ ಇದ್ದ. ಅದಕ್ಕೂ ಮನೆಯಲ್ಲಿ ರಾತ್ರಿ ಕೊಂಚ ಹೊತ್ತು ಉರಿಸುವುದಕ್ಕೆ ಚಿಮಣಿ ಎಣ್ಣೆ ಬೇಕು. ಯಾಕೆಂದ್ರೆ ಇದೇ ದೀಪವನ್ನ ರಾತ್ರಿ ಮನೆಯಲ್ಲೂ ಕೂಡ ಉರಿಸ್ಬೇಕಾಗಿತ್ತು ಸ್ವಲ್ಪ ಹೊತ್ತು. ಹಾಗೇನೆ ಸೋಮನ ವಾರಕ್ಕೊಮ್ಮೆ ವಾರಕ್ಕೊಂದು ಬಾಟಲಿ ಎಣ್ಣೆಯನ್ನ ಕೊಳ್ಳುತ್ತಿದ್ದ. ಸೀಮೆ ಎಣ್ಣೆಯನ್ನ ಅವನೇನ್ ಮಾಡ್ತಾ ಇದ್ನಪ್ಪ ಅಂದ್ರೆ, ಆ ದೀಪಕ್ಕೆ ವಾರಕ್ಕೆ 1 ಬಾಟಲಿ ಎಣ್ಣೆಯನ್ನ ಕೊಂಡ್ಕೊಳ್ತಿದ್ದ. ಹಾಗಾದ್ರೆ ಸೋಮ ಅಂಗಡಿಕಾರನಾಗಿದ್ದನಿಂದ ಅವನು ರಾಯರ ಬಂಡಶಾಲೆಯಲ್ಲಿ ಕಾಯಂ ಗಿರಾಕಿ ಆಗಿರ್ತಾನೆ. ರಾಯರ ಬಂಡಶಾಲೆಯಲ್ಲಿ ಇವನು ಕಾಯಂ ಗಿರಾಕಿ. ಯಾಕೆಂದ್ರೆ ಇವನು ಅಂಗಡಿ ಇಟ್ಟಾಗಿಂದನೂ ಕೂಡ ರಾಯರ ಅಂಗಡಿಯನ್ನ ಬಿಟ್ರೆ ಬೇರೆ ಯಾವುದೇ ಅಂಗಡಿಯಲ್ಲಿ ಯಾವುದೇ ದಿನಸಿ ಆಗಿರ್ಬೋದು, ಎಣ್ಣೆ ಆಗಿರ್ಬೋದು, ಯಾವುದನ್ನು ಕೊಂಡ್ಕೊಳ್ತಿರಲ್ಲ, ರಾಯರ ಅಂಗಡಿಯಲ್ಲೇ ಕೊಂಡ್ಕೊಳ್ತಾ ಇದ್ದ.
ಹಾಗೇನೆ ನಗದು ಹಣ ಪಡೆದು ಸಾಮಾನುಗಳನ್ನ ಕೊಳ್ಳುತ್ತಿದ್ದ. ಹಾಗೆ ಸೋಮನ ಮೇಲೆ ರಾಯರಿಗೆ ಎಲ್ಲೋ ಒಂದ್ ಕಡೆ ಸೋಮ ರಾಯರಿಗೆ ಇಷ್ಟವಾದ ವ್ಯಕ್ತಿ. ಅವರೊಡನೆ ನಯವಾಗಿ ಮಾತನಾಡಿಸುತ್ತಿದ್ದರು. ಆ ಅವನನ್ನ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ರಾಯರು ತುಂಬಾ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರು. ಯಾರನ್ನ? ಸೋಮನನ್ನ. ಯಾಕೆಂದ್ರೆ ಇವನ್ ಯಾವಾಗ್ಲೂ ಕೂಡ ಹಣವನ್ನ ಕೊಡ್ತಾ ಇದ್ದ, ವಸ್ತುಗಳನ್ನ ತೆಗೆದುಕೊಂಡು ಬರ್ತಾ ಇದ್ದ. ಅದಕ್ಕೆ ಇವನ್ ಮೇಲೆ ಅವರಿಗೆ ಎಲ್ಲಿಲ್ಲದಂತ ಒಂದು ವಿಶ್ವಾಸ ಇತ್ತು. ಹಾಗೇನೆ ಸೋಮನಿಗೂ ಕೂಡ ರಾಯರನ್ನ ಕಂಡ್ರೆ ಒಂದ್ ರೀತಿ ಇವನಿಗೂ ಕೂಡ ವಿಶ್ವಾಸ ಇತ್ತು ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ಬೋದು. ಹಾಗೇನೆ ಆ ದೊಡ್ಡ ಅಂಗಡಿಯ ರಾಯರು ತನಗೆ ಇಷ್ಟು ಗೌರವ ತೋರುತ್ತಿರುವುದು ಇವನಿಗೆಲ್ಲ ಒಂದ್ ಕಡೆ ತುಂಬಾ ಸಂತೋಷವಾಗುತ್ತೆ. ಯಾರಿಗೆ ಸಂತೋಷವಾಗುತ್ತಪ್ಪ ಅಂತಂದ್ರೆ ನಮ್ಮ ಸೋಮನಿಗೆ. ಇಷ್ಟು ದೊಡ್ಡ ಸಾಹುಕಾರರು, ಅಂಗಡಿ ಮಾಲೀಕರು ನನಗೆ ಎಲ್ಲೋ ಒಂದ್ ಕಡೆ ಇಷ್ಟು ವಿಶ್ವಾಸವನ್ನ ತೋರ್ತಾ ಇದಾರಲ್ಲ ಅಂತ ಹೇಳಿ ಇವನು ಒಂದ್ ರೀತಿಯಲ್ಲಿ ಅವರ ಮೇಲೆ ಗೌರವದ ಒಂದು ಭಾವನೆ ಇವನಿಗೆ ಇರುತ್ತೆ. ಹಾಗಾದ್ರೆ ನಮ್ಮ ಸೋಮನಿಗೆ ಏನಪ್ಪಾ ಅಂದ್ರೆ ಅವನಾಯ್ತು, ಅವನ ವ್ಯಾಪಾರ ಆಯ್ತು, ಅಷ್ಟು ಬಿಟ್ರೆ ಬೇರೆ ಯಾವುದೇ ವಿಚಾರ ಅವನಿಗೆ ಅಷ್ಟು ಅದರ ವಿಚಾರಗಳ ಅವನಿಗೆ ಅರಿವಿರ್ಲಿಲ್ಲ ಅಂತಕ್ಕಂಥದ್ದು. ಯುದ್ಧ ಯುದ್ಧ ಎಂದೆಲ್ಲ ಜನರು ಹೇಳುತ್ತಿದ್ದರೂ ಕೂಡ ಅದೇನೆಂದು ತಿಳಿದುಕೊಳ್ಳಲು ಸೋಮ ಪ್ರಯತ್ನಿಸುತ್ತಿದ್ದ. ಇದೇನು ಯುದ್ಧ ಯುದ್ಧ ಅಂತಾರೆ, ಯುದ್ಧದಿಂದ ಯಾರಿಗೆ ಒಳಿತು, ಯಾರಿಗೆ ಕೆಡುಕು, ಯಾಕೆ ಬೇಕು ಈ ಯುದ್ಧ ಅನ್ನುವಂತಹ ಒಂದು ಇಲ್ಲಿ ಸಾಮಾನ್ಯ ವ್ಯಕ್ತಿಯೊಬ್ಬನ ಕೂಗು. ಹಾಗಾದ್ರೆ ಈ ಒಬ್ಬರು ಇನ್ನೊಬ್ಬರ ಮೇಲೆ ಯುದ್ಧ ಹೂಡುವುದು ಏಕೆ? ಈ ಎಲ್ಲಾ ವಿಚಾರಗಳು ಒಂದ್ ರೀತಿಯಲ್ಲಿ ಅವನ ತಲೆಯಲ್ಲಿ ಪ್ರಶ್ನೆಗಳಾಗಿ ಕೊರೆಯುತ್ತಿದ್ದವು. ಆದ್ರೂ ಕೂಡ ಅಲ್ಲಿ ಅವನ ಅಂಗಡಿಗೆ ದಿನಾಲು ಕೂಡ ಅಂಗಡಿಗೆ ಹಾದು ಹೋಗುತ್ತಿದ್ದಂತಹ 2 ಪೈಸೆಗಳ ಬೀಡಿ ಕೊಳ್ಳೋದಿಕ್ಕೆ 2 ಪೈಸೆಗಳ ಬೀಡಿ ಕೊಳ್ಳೋದಿಕ್ಕೆ ಒಬ್ಬ ವ್ಯಕ್ತಿ ಬರ್ತಿದ್ದ. ಯಾರಪ್ಪ ಅಂದ್ರೆ ಅಕ್ಕಸಾಲಿಗ ರಾಮಪ್ಪ. ಆ ರಾಮಪ್ಪನೊಡನೆ ಯುದ್ಧದ ಬಗ್ಗೆ ಸೋಮ ಏನ್ ಮಾಡ್ತಾನೆ? ಪ್ರಶ್ನೆಯನ್ನ ಮಾಡ್ತಾನೆ. ಏನಪ್ಪ ಇದು ಯುದ್ಧ ಅಂತ ಪ್ರಶ್ನೆಯನ್ನ ಕೇಳಿದಂತ ಸಂದರ್ಭದಲ್ಲಿ ಅನುದಿನದ ಎಲ್ಲಾ ವೃತ್ತಾಂತವನ್ನ ಅವನಿಗೆ ಬೇಕಾಗಿರ್ಲಿಲ್ಲ. ಆದ್ರೆ ಕೆಲವೊಂದು ವಿಚಾರಗಳನ್ನ ಯುದ್ಧ ಅಂತ್ಯವಾಗುವುದು ಯಾವಾಗ, ಅಥವಾ ಯುದ್ಧ ಅಂತ್ಯ ಏನಾಗುವುದು ಅಂತಕ್ಕಂಥದ್ದು, ಅಥವಾ ಮಂಗಳೂರಿಗೆ ವೈರಿಗಳು ಬರುವರೋ, ಅಥವಾ ದವಸ ಧಾನ್ಯದ ಬೆಲೆಗೆ ಏರಿದ ಬೆಲೆ ತಗ್ಗುವುದೋ. ಇಲ್ಲೇನಾಗ್ತಾ ಇದೆಯಪ್ಪ ಅಂದ್ರೆ ಯುದ್ಧ ಯಾವಾಗ ಮುಗಿಯುತ್ತೆ, ಯುದ್ಧ ಎಲ್ಲಿಗೆ ವೈರಿಗಳು ಬರ್ತಾರೆ, ಮಂಗಳೂರಿಗೆ ಬರ್ತಾರ, ಏನು ಎತ್ತ. ಹಾಗೇನೆ ಈಗ ಎಲ್ಲ ಒಂದ್ ಕಡೆ ಈ ಬೆಲೆಗಳೆಲ್ಲವೂ ಕೂಡ ಗಗನಕ್ಕೇರಿದಾವೆ. ಯಾವಾಗ ಈ ಬೆಲೆಗಳು ಇಲ್ಲಿ ಎಲ್ಲೋ ಇಳಿಯುತ್ತವೆ? ಈ ಎಲ್ಲಾ ವಿಚಾರಗಳನ್ನ ಆ ರಾಮಪ್ಪನ ಜೊತೆ ಇವನ್ ಏನ್ ಮಾಡ್ತಾ ಇದ್ದಪ್ಪ ಅಂದ್ರೆ ಕೇಳ್ತಾ ಇದ್ದ, ಅಥವಾ ಚರ್ಚೆಯನ್ನ ಮಾಡ್ತಾ ಇರ್ತಾನೆ. ಯಾಕಂದ್ರೆ ಏನೇ ವೃತ್ತಾಂತ ನಡೆದ್ರು ಕೂಡ ಯುದ್ಧದ ಬಗ್ಗೆ ಅಥವಾ ಸಮಾಜದ ಹೊರಗೆ ಏನ್ ನಡೀತಾ ಇದೆ ಅಂತಕ್ಕಂತಹದನ್ನೆಲ್ಲ, ಅಲ್ಲವ ಸಮಾಜದಲ್ಲಿ ಯಾವ ವಿಚಾರಗಳು ನಡೀತಾ ಇದಾವೆ ಅವನ್ನೆಲ್ಲವನ್ನ ತಿಳಿಸ್ತಾ ಇದೆ ಯಾರು? ರಾಮಪ್ಪ. ಊರಿನ ದಿನಸಿ ಅಂಗಡಿಗಳ ಲೂಟಿ ನಡೆದು ಅಕ್ಕಿ ಮೂಟೆಗಳು ಸೋರೆಯಾದಾಗ ರಾಯರು ಎದರಿ ಅವರು ಅಂಗಡಿ ಬಾಗಿಲನ್ನ ಮುಚ್ಚುವುದಕ್ಕೆ ಪ್ರಾರಂಭಿಸ್ತಾರೆ. ಆಗ ಪ್ರಾರಂಭಿಸಿದ ಸಂದರ್ಭದಲ್ಲಿ ಸೋಮ ಅವರಿಗೆ ಎಲ್ಲೋ ಒಂದ್ ಕಡೆ ಧೈರ್ಯ ತುಂಬಿ ಅವನೇನ್ ಮಾಡ್ತಾನೆ, ಇಲ್ಲ ನಾನು ಇದ್ದೇನೆ, ನೀವೇನು ಕೂಡ ಯಾವುದೇ ಕಾರಣಕ್ಕೂ ಹೆದರಬೇಡಿ, ಹಾಗೆ ಹೀಗೆ ಅಂತ ಹೇಳ್ತಕ್ಕಂಥದ್ದೆಲ್ಲವೂ ಕೂಡ ಒಂದ್ ರೀತಿಯಲ್ಲಿ ರಾಯರಿಗೆ ಇವನು ಸಹಾಯವನ್ನ ಮಾಡೋ ರೀತಿಯಲ್ಲಿ ನಿಂತಿರ್ತಾನೆ. ಹಾಗಾದ್ರೆ ಬರಲಿ ನೋಡೋಣ, ನಾವಿದ್ದೇವೆ, ನಿಮ್ಮ ಬಂಡಶಾಲೆಯಿಂದ ಒಂದು ಕಾಳು ಕೂಡ ಮಿಸುಕದಂತ ಹಾಗೆ ನಾವು ನೋಡ್ಕೊಳ್ತೀವಿ ಆ ಲುಚ್ಚರನ್ನ, ದರೋಡೆಕೋರರನ್ನ ಅಂತ ಹೇಳ್ತಾ ಇದ್ದಾನೆ. ಅವರಿಗೆ ಮೈ ಮುರಿದು ತಿನ್ನುವುದಕ್ಕೆ ಇಲ್ಲದೆ, ಅಥವಾ ಮೈ ಮುರಿದು ದುಡಿಯುವುದಕ್ಕೆ ಇವರಿಗೆ ರೋಗ, ಈ ರೀತಿ ದರೋಡೆಯನ್ನ ಮಾಡ್ತಾರೆ ಅಂತ ಒಂದ್ ರೀತಿಲಿ ಸೋಮ ಬೈತಾನೆ. ಆಗ ರಾಯರ ಬಂಡಶಾಲೆಯಲ್ಲಿ ಎಲ್ಲ ಒಂದ್ ಕಡೆ ಲೂಟಿ ಆಗಲೇ ಇಲ್ಲ. ಸೋಮನಂತಹ ಧೈರ್ಯವಂತ ಹತ್ತಿರ ಇರುವವನೆಂದು ರಾಯರು ಸಮಾಧಾನದಿಂದ ಇರ್ತಾರೆ. ಯಾಕೆಂದ್ರೆ ಸೋಮನಂತಹ ಧೈರ್ಯವಾದಂತಹ ವ್ಯಕ್ತಿ ಇರ್ಬೇಕಾದ್ರೆ ನಮಗೆ ಇಲ್ಲಿ ನನಗೆ ಭಯನೇ ಇಲ್ಲ ಅಂತ ಸಮಾಧಾನದಿಂದ ಇರ್ತಾರೆ. ಆದ್ರೆ ಇದ್ದಕ್ಕಿದ್ದ ಹಾಗೆ ಬೆಲೆ ಏರಿಕೆ ಆಗುತ್ತೆ. ಅಲ್ಲಿ ದಿನನಿತ್ಯ ವಸ್ತುಗಳ ತೆಗೆದುಕೊಳ್ತಕ್ಕಂತಹ ದಿನನಿತ್ಯ ವಸ್ತುಗಳ ಮೇಲೆ ಬೆಲೆ ಏರಿಕೆ ಆದಂತ ಸಂದರ್ಭದಲ್ಲಿ ದವಸ ಧಾನ್ಯಗಳು, ಎಣ್ಣೆ, ದಿನಸಿಗಳ ಬೆಲೆ ಏರುತ್ತಾ ಸಾಗಿತ್ತು. ಆಗ ವ್ಯಾಪಾರಿಗಳೆಲ್ಲ ಬಡವರನ್ನ ಸುಲಿಯುತ್ತಿದ್ದರು. ವ್ಯಾಪಾರಿಗಳೇನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಬಡವರ ಮೇಲೆ ಶೋಷಣೆಯನ್ನ ನಡೆಸ್ತಾ ಇದ್ರು. ಯಾಕೆಂದ್ರೆ ಅವರು ವ್ಯಾಪಾರ ಮಾಡ್ಬೇಕು, ಮತ್ತೆ ಬೆಲೆ ಏರಿಕೆಯಾಗಿದೆ.
ಆಗ ಇಲ್ಲಿ ರಾಮಪ್ಪ ಹೇಳ್ತಾನೆ, ಛೇ ಛೇ ಛೇ, ನೋಡು, ಈಗ ಈಗ ಉಂಟೆ, ಸೋಮನ ಉತ್ತರಿಸ್ತಾನೆ, ರಾಯರಂತಹ ವ್ಯಾಪಾರಿಗಳ ಮೇಲೂ ಆರೋಪವೇ, ಅವರೆಷ್ಟು ಸತ್ಯಸಂಧರು ಎಂದು ಹೇಳಿಕೊಳ್ಳುತ್ತಾ ಮನಸ್ಸಿನಲ್ಲಿ ಅವನು ಹೇಳ್ತಾನೆ, ದಿನ ಹೋದಂತೆ ಜೀವನ ನಡೆಸಲು ಕಷ್ಟವಾಗುತ್ತೆ ಸೋಮನಿಗೆ. ಈಗ ಬೆಲೆ ಏರಿಕೆಗಳಿಂದ ಬದುಕನ್ನ ನಡೆಸೋದು ಕೂಡ ತುಂಬಾ ಕಷ್ಟವಾಗ್ತಾ ಇರುತ್ತೆ. ಯಾವುದಾದರೂ ಬೆಲೆ ತಗ್ಗುವ ಲಕ್ಷಣವು ಕಾಣಿಸದೇ ಇಲ್ಲ. ಆದರೆ ಸೋಮನ ಸಂಪಾದನೆ ಮಾತ್ರ ಮೊದಲಿನಷ್ಟೇ ಇದೆ. ಆದ್ರೆ ವಸ್ತುಗಳ ಬೆಲೆ ಮಾತ್ರ ಗಗನಕ್ಕೇರಿದೆ. ಹಾಗೇನೆ ಸೋಮನಿಗೆ ಎಲ್ಲ ಒಂದ್ ಕಡೆ ಬದುಕನ್ನ ನಡೆಸುವುದು ತುಂಬಾ ಕಷ್ಟ ಆಯ್ತು. ತುಂಬಾ ಕಷ್ಟ ಆಗ್ತಾ ಇದೆ. ಯಾಕೆಂದ್ರೆ ನೆಲಗಡಲೆಯ ಬೆಲೆ ಸೇರಿ 3ರಿಂದ 4 ದುಡ್ಡಾಗಿದೆ ಈಗ. ಏನು ಪ್ರಯೋಜನವಾಗಿಲ್ಲ, ಮಗುವಿಗಿಷ್ಟು ಸರಿ ಉಣಿಸಿದರಾಯಿತು. ಆದ್ರೆ ಈಗೆಂದುಕೊಂಡು ತಾನು ಅರೆವಟ್ಟೆ ಮಲಗುತ್ತಿದ್ದ. ನೋಡಿ, ತನ್ನ ಮಗುವಿಗೆ ನೆಲಗಡಲೆಯನ್ನ ಕೊಟ್ಟು ಅವನ್ ಪಾಡ್ಗ ಅವನು, ಯಾಕೆಂದ್ರೆ ಈಗ ಬೆಲೆ ಜಾಸ್ತಿ ಆಗಿದೆ, ಇವನ ಹತ್ರನು ಕೂಡ ಹಣ ಇಲ್ಲ, ಆ ಮಗುಗ್ ತಿನ್ಸು, ಇವನು ಅರೆವಟ್ಟೆಯನ್ನ ತಿಂದು ಮಲಗ್ತಾ ಇದ್ದ. ಹಾಗಾದ್ರೆ ಸೋಮ ಏನ್ ಮಾಡ್ತಾ ಇದ್ದಾನೆ, ಇಲ್ಲಿ ಒಂದು ಹೊತ್ತು ಊಟಕ್ಕೂ ಕೂಡ ಕಷ್ಟಪಡುವಂತಹ ಒಂದು ಸಂದಿಗ್ಧ ಪರಿಸ್ಥಿತಿ, ಒಂದು ಸಂದರ್ಭದ ಸ್ಥಿತಿ ಅವನಿಗೆ ಬಂದಿದೆ. ಯಾಕೆಂದ್ರೆ ಬೆಲೆ ಏರಿಕೆ, ಒಬ್ಬ ಬಡವ ಹೇಗೆ ಬದುಕೋದಿಕ್ಕೆ ಸಾಧ್ಯ ಈ ರೀತಿ ಬೆಲೆ ಆದ್ರೆ ಅಂತಕ್ಕಂಥದ್ದು. ಈಗನೇ ಆ ದಿನ ಸಂಜೆ ಸೋಮ ತನ್ನ ಅಂಗಡಿಯ ಬಾಗಿಲನ್ನಿಕ್ಕೆ ಹಾಕಿ ಅರ್ಧ ಸೇರು ಅಕ್ಕಿ ಕೊಳ್ಳಲು ರಾಯರ ಬಂಡಶಾಲೆಗೆ ಬರ್ತಾನೆ. ರಾಯರ ಅಂಗಡಿಗೆ ಬಂದಂತಹ ಸಂದರ್ಭದಲ್ಲಿ ರಾಯರು ಕೂಗಾಡ್ತಾ ಇದ್ದಾರೆ, ಹೊಸ ಆಜ್ಞೆ ಬಂದಿದೆ, ಇಲ್ಲಿ ಸಕ್ಕರೆ ದಾಸ್ತಾನು ಸರಕಾರ ಅಧಿಕಾರಿಗಳು ಬಂದು ನೋಡ್ತಾರಂತೆ, ಅದಕ್ಕೆ ಹೆಚ್ಚಿನ ಬೆಲೆಗೆ ಮಾರಿದರೆ ಶಿಕ್ಷಿಸ್ತಾರಂತೆ. ಇಲ್ಲಿ ನೋಡಿ, ಹೊಸ ಇಲ್ಲಿ ಒಂದು ಆಜ್ಞೆ ಬಂದಿದೆ. ಯಾಕೆಂದ್ರೆ ದಾಸ್ತಾನುಗಳನ್ನ ಅಥವಾ ವಸ್ತುಗಳನ್ನ ಹೆಚ್ಚಿನ ಬೆಲೆಗೆ ಮಾರಿದ್ರೆ ಶಿಕ್ಷಿಸ್ತಾರಂತೆ ಅಂತ. ಇಲ್ಲೇನಾಗ್ತಾ ಇದೆ, ಸೋಮ ಯೋಚಿಸ್ತಾ, ಹೌದಾ, ಈಗ ಉಂಟು, ಇದೆಂತಹ ಅನ್ಯಾಯ, ಇಂತಿಷ್ಟು ಬೆಲೆ ಮಾರುವುದಕ್ಕೆ ಸರ್ಕಾರದ ಅಪ್ಪಣೆ ಬೇಕೆಂದರೆ ಬೇರೇನು ಉಳಿಯಿತು ಅಂತ. ಸೋಮ ಇಲ್ಲಿ ಏನಾಗ್ತಾ ಇದೆ, ಸರ್ಕಾರ ಏನ್ ಹೇಳ್ತಾ ಇದೆಯಪ್ಪ ಅಂದ್ರೆ, ವಸ್ತುಗಳ ಮೇಲೆ ನೀವು ಇಂತಿಷ್ಟು ಬೆಲೆಯನ್ನ ನೀವು ಮಾರಾಟವನ್ನ ಮಾಡ್ಬೇಕು ಅಂತ ಸರ್ಕಾರ ಹೇಳ್ತಾ ಇದೆ. ಆದ್ರೆ ಇಲ್ಲೆಲ್ಲರೂ ರಾಯರು ಏನ್ ಮಾಡ್ತಾ ಇದಾರೆ, ಕೆಂಡದಂತೆ ಗರ್ಜಿಸ್ತಾ ಇದ್ದಾರೆ. ಯಾಕೆಂದ್ರೆ ಈಗ ಕಲೆಕ್ಟರ್ ರಾಜ್ಯಭಾರ ಶುರುವಾಗಿದೆ ಇಲ್ಲಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಇಲ್ಲಿ ಕಲೆಕ್ಟರ್ ರಾಜ್ಯಭಾರ ಶುರುವಾಗಿದೆ, ಅದಕ್ಕೆ ಈ ಬೆಲೆಗಳು ಇವತ್ತು ಗಗನಕ್ಕೆ ಏರಿದೆ ಅಂತಕ್ಕಂಥದ್ದು. ಇನ್ನೊಂದ್ ಕಡೆ ಬಂಡಶಾಲೆಯ ಮುಂದೆ ನಿಂತಿದ್ದ ಗಿರಾಕಿಗಳನ್ನ ಉದ್ದೇಶಿಸಿ ಗರ್ಜಿಸ್ತಾ ಇದ್ದಾರೆ ಯಾರು, ರಾಯರು. ನೋಡಿ, ಇವರಿಗೆಲ್ಲ ಯುದ್ಧದ ನಿಧಿ ಚಂದ ಕೊಡಲಿಕ್ಕೆ ನಾವು ಬೇಕು. ಯಾಕೆಂದ್ರೆ ಪ್ರತಿ ಅಂಗಡಿಯವರು ಕೂಡ ಯುದ್ಧದ ನಿಧಿಗೆ ಹಣವನ್ನ ಕೊಡ್ತಾ ಇದ್ರು, ರಾಶಿ ರಾಶಿ ಹಣವನ್ನ ಸುರಿತಾ ಇದ್ರು. ಆದ್ರೆ ಇವತ್ತು ಇವರು ನಮ್ಮ ಮೇಲೆ ಬೆಲೆ ಏರಿಕೆಯನ್ನ ಮಾಡಿದ್ದಾರೆ ಅಂತಕ್ಕಂಥದ್ದು, ಅಥವಾ ನಮ್ಮ ಹತ್ರ ಇರ್ತಕ್ಕಂತಹ ವಸ್ತುಗಳನ್ನ ನಾವು ಹೆಚ್ಚಿನ ಬೆಲೆಗೆ ಮಾರೋ ಹಾಗಿಲ್ಲ, ಸರ್ಕಾರ ಹೇಳಿದಷ್ಟು ರೇಟಿಗೆ ನಾವು ಮಾಡಬೇಕು, ಹೇಗೆ ನಾವು ಬದುಕೋದು ಅನ್ನೋ ರೀತಿಯಲ್ಲಿ ಗರ್ಜನೆಯನ್ನ ಮಾಡ್ತಾ ಇದ್ರೆ. ಹಾಗೇನೆ ಪಾಪ ನಮ್ ಸೋಮನು ಕೂಡ ಒಮ್ಮೆ ಒಂದಾಣಿ ಬಹಳ ಕಷ್ಟದಿಂದ ಯಾರೋ ಅಧಿಕಾರಿಗಳು ಬಂದ್ರು, ಕೇಳಿದ್ರು ಅಂತ ಹೇಳಿ ಯುದ್ಧ ನಿಧಿಗೆ ಸಹಾಯವನ್ನ ಮಾಡಿರ್ತಾನೆ. ಸೋಮನು ಕೂಡ ಏನ್ ಮಾಡಿರ್ತಾನಪ್ಪ ಅಂದ್ರೆ, ಯುದ್ಧ ನಿಧಿಗೆ ಹಣವನ್ನ ಕೊಟ್ಟಿರ್ತಾನೆ. ಹಾಗಾಗಿ ಅರ್ಧ ಸೇರು ಅಕ್ಕಿ ಅಂತ ಅಂದ. ಯಾವಾಗ ರಾಯರು ಗರ್ಜನೆ ಮಾಡ್ತಾ ಇದಾರೆ, ಇವನೇನ್ ಮಾಡ್ತಾ ಇದ್ದಾನೆ, ಅರ್ಧ ಸೇರು ಅಕ್ಕಿಯಿಂದ 5 ದುಡ್ಡು ಎಂದರು ರಾಯರು. ನೋಡು, 5 ದುಡ್ಡಾಗುತ್ತೆ ಅಂತಕ್ಕಂಥದ್ದು. ಯಾರ ಮೇಲಿನ ಸಿಟ್ಟು ಇದು, ಹಿಂದಿನ ದಿನವಷ್ಟೇ 4 ದುಡ್ಡಿಗೆ ಕೊಂಡೋಗಿದ್ದನಲ್ಲ, ಒಂದೇ ದಿನದಲ್ಲಿ 4 ಪೈಸೆ ಹೆಚ್ಚಾಗಿದೆ ಅಂತ ಅವನು ಪ್ರಶ್ನೆಯನ್ನ ಮಾಡಿದಂತ ಸಂದರ್ಭದಲ್ಲಿ ರಾಯರು ಮತ್ತೆ ಕೂಗಿ ನುಡಿದರು, ಬೇಕಾದರೆ ಕೊಂಡು ಹೋಗು, ಇಲ್ಲದಿದ್ದರೆ ಕಲೆಕ್ಟರ್ ಬಳಿ ಹೋಗು. ನೋಡಪ್ಪ, ನಿನಗ್ ಬೇಕಾದ್ರೆ ತೆಗೆದುಕೋ, ನನ್ನ ಅಂಗಡಿಯಲ್ಲಿ ನಾನು ಇಷ್ಟಕ್ಕೆ ಮಾರಾಟ ಮಾಡ್ತಾ ಇದ್ದೀನಿ ಅಂತ ಖಡಾಖಂಡಿತವಾಗಿ ನಿರ್ದಾಕ್ಷಣ್ಯವಾಗಿ ತನ್ನ ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಈಗ ಸೋಮ ಏನ್ ಮಾಡೋದಾಗಾದ್ರೆ, ಮತ್ತೊಂದು ಸಂಜೆ ತನ್ನ ಅಂಗಡಿ ಮುಚ್ಚಿದಾಗ ಸೋಮ ಹೊಸ ಹೊಸ ಸಾಮಾನುಗಳು ಗಾಡಿಯಿಂದ ಇಳಿದು ಅಂಗಡಿಯ ಒಳಕ್ಕೆ ಹೋಗುತ್ತಿದ್ದನ್ನ ಕಂಡ. ಚಿಮಣಿ ಎಣ್ಣೆ ಡಬ್ಬಗಳು ಹಲವು ಇದ್ದಂತೆ ತೋರಿತ್ತು. ಯಾಕೆಂದ್ರೆ ರಾಯರ್ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ, ಅಂಗಡಿಗೆ ಹೊಸ ಹೊಸ ವಸ್ತುಗಳನ್ನ ತೆಗೆದುಕೊಂಡು ಬಂದಿದ್ರು, ಎಣ್ಣೆ ಡಬ್ಬಗಳು ಎಲ್ಲವೂ ಕೂಡ ಅಂಗಡಿ ಒಳಗಡೆ ಸೇರ್ತಾ ಇದ್ದೋ. ಮಾರನೇ ದಿನ ಎಣ್ಣೆ ತರಬೇಕು
ಎಂದು ಮನೆಯ ಬುಡ್ಡಿ ದೀಪವು ಬರಿದಾಗಿತ್ತು. ಪಾಪ ಸೋಮನ ಮನೆಯ ಬುಡ್ಡಿ ದೀಪ ಏನಾಗಿದೆಯಪ್ಪ ಅಂದ್ರೆ ಬರಿದಾಗಿದೆ. ಆ ಏನ್ ಮಾಡುದು, ಖಾಲಿಯಾಗಿರ್ತಕ್ಕಂತಹದ್ದು. ಈಗ ಅವನಿಗೆ ಎಣ್ಣೆ ಅವಶ್ಯಕತೆ ಇದೆ. ಸಂಜೆವರೆಗೂ ಕಾಯುವಂತಿಲ್ಲ, ದುಡ್ಡಿರಲಿಲ್ಲ. ಸದ್ಯಕ್ಕೆ ಕಾಲು ಬಾಟಲಿ ಆದರೂ ತರೋಣ ಅಂತ ಹೇಳಿ ಇದ್ದು ಬಂದಂತಹ ಪುಡಿಗಾಸನ್ನೆಲ್ಲ ತೆಗೆದುಕೊಂಡು ನಮ್ಮ ಸೋಮ ಎಲ್ಲಿಗೆ ಬರ್ತಾನೆ, ರಾಯರ ಬಂಡಶಾಲೆಗೆ ಬಂದ. ರಾಯರ ಬಂಡಶಾಲೆಗೆ ಬರ್ತಾನೆ. ಬಂದ ನಂತರ ಏನೆಲ್ಲ ವಿಚಾರಗಳು ಆಯ್ತು ಅನ್ನೋದನ್ನ ನಾವು ನೋಡೋದಾದ್ರೆ, ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಒಂದ್ ರೀತಿಯಲ್ಲಿ ರಾಯರು ಕಾಲು ಬಾಟಲಿಗೆ ಹೊಂದಾಣಿ ಅಂತ ಹೇಳ್ತಾ ಇದ್ದಾರೆ. ಕಾಲು ಬಾಟಲಿಗೆ ಏನಪ್ಪಾ ಅಂದ್ರೆ, ಈಗ ಇಲ್ಲಿ ಕಾಲು ಬಾಟಲಿಗೆ ಹೊಂದಾಣಿ ಇವತ್ತಿಂದ ಅಂತ ಹೇಳ್ತಾರೆ. ಆಗ ಅವನು ಹೇಗೆ, ಯಾವ ರೀತಿ ಪ್ರಯತ್ನಿಸ್ತಾನೆ, ಏನೆಲ್ಲ ಪ್ರತಿಭಟನೆಯನ್ನ ಮಾಡ್ತಾನೆ ಅನ್ನೋದನ್ನ ನಾನು ಮುಂದಿನ ಭಾಗದಲ್ಲಿ, ಭಾಗ 2ರಲ್ಲಿ ನಾನು ನಿಮ್ಗೆ ತಿಳಿಸ್ತೀನಿ. ನೋಡಿ, ಇನ್ನೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನೂ ಅನೇಕ ವಿಚಾರಗಳು ನಿಮ್ಗೆ ಸಿಗ್ತವೆ ಅಂತ ಹೇಳಿ ಮುಂದಿನ ತರಗತಿಯಲ್ಲಿ ಮತ್ತೆ ನಾವೆಲ್ಲರೂ ಕೂಡ ಸಿಗೋಣ. ಎಲ್ಲರಿಗೂ ಶುಭವಾಗ್ಲಿ.